ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ರಾಮಾಯಣದ ಪ್ರಕಾರ ಯುದ್ಧ ನಡೀತಾ ಇರುವಾಗ ರಾವಣನ ಮಗನಾದ ಮೇಘನಾಥ ಲಕ್ಷ್ಮಣನ ಮೇಲೆ ಶಕ್ತಿ ಅಸ್ತ್ರವನ್ನ ಉಪಯೋಗಿಸುವುದರಿಂದ ಲಕ್ಷ್ಮಣ ಮೂರ್ಛೆ ಬಂದು ಬೀಳ್ತಾನೆ. ಆಗ ಹನುಮಂತ ಸುಸೇನನ ಆಜ್ಞೆಯ ಪ್ರಕಾರ ಹಿಮಾಲಯದಲ್ಲಿರುವ ದ್ರೋಣಗಿರಿ ಪರ್ವತವನ್ನು ತಗೊಂಡು ಬಂದು ಸಂಜೀವಿನಿ ಮೂಲಿಕೆಯಿಂದ ಲಕ್ಷ್ಮಣನನ್ನ ಬದುಕಿಸ್ತಾನೆ. ಈ ದ್ರೋಣಗಿರಿ ಪರ್ವತವೇ ಪ್ರಸ್ತುತ ಶ್ರೀಲಂಕಾದಲ್ಲಿರುವ ರುಮಸಲ ಪರ್ವತವೆಂದು ಯಾವ ಆಧಾರದ ಮೇಲೆ ಹೇಳ್ತಾರೆ. 1903ರಲ್ಲಿ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿಯೋಕು ಮುಂಚೆಯೇ ಕೆಲವು ಸಾವಿರಾರು ವರ್ಷಗಳ ಹಿಂದೆ ರಾವಣ ಅತ್ಯಂತ ಟೆಕ್ನಾಲಜಿಯಿಂದಿರುವ ವಿಮಾನವನ್ನು ಉಪಯೋಗಿಸಿದ್ದ ಎಂದು ಹೇಳೋಕೆ ಸಾಕ್ಷಿ ಏನು? ರಾಮಾಯಣದ ಪ್ರಕಾರ ಅಶೇಷವಾದ ವಾನರ ಸೈನ್ಯ ಲಂಕೆಯನ್ನ ಸೇರಲು ಕೇವಲ 5 ದಿನಗಳಲ್ಲಿ ರಾಮಸೇತುವನ್ನು ನಿರ್ಮಿಸಿದೆ. ಪ್ರಸ್ತುತ ರಾಮೇಶ್ವರದಿಂದ ಶ್ರೀಲಂಕಾದ ಮನ್ನಾರ್ ದ್ವೀಪದವರೆಗೆ ಇರುವ ಆಡೋಸ್ ಬ್ರಿಡ್ಜ್ ಈ ರಾಮಸೇತು ಎಂದು ಹೇಗೆ ಹೇಳ್ಬಹುದು? ಹೀಗೆ ರಾಮಾಯಣ ನಡೆದಿರುವುದು ನಿಜವೇ ಎಂದು ಅನಿಸುವ 7 ಸಾಕ್ಷ್ಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಶ್ರೀಲಂಕಾದಲ್ಲಿರುವ ರುಮಸಲ ಪರ್ವತ. ರಾಮಾಯಣದಲ್ಲಿ ಬರುವ ಯುದ್ಧ ಪರ್ವತದಲ್ಲಿ ದ್ರೋಣಗಿರಿ ಪರ್ವತ ಮತ್ತು ಸಂಜೀವಿನಿ ಮೂಲಿಕೆಯ ಬಗ್ಗೆ ಹೀಗೆ ಹೇಳಲಾಗಿದೆ. ಯುದ್ಧ ಪ್ರಾರಂಭವಾದ ನಂತರ ಲಕ್ಷ್ಮಣ ಮತ್ತು ರಾವಣನ ಮಗನಾದ ಮೇಘನಾಥನ ಮಧ್ಯೆ ಭೀಕರ ಯುದ್ಧ ನಡೀತಾ ಇದೆ. ಆಗ ಮೇಘನಾಥ ಲಕ್ಷ್ಮಣನ ಮೇಲೆ ಅತ್ಯಂತ ವಿಷಪೂರಿತವಾದ ಶಕ್ತಿ ಆಯುಧವನ್ನ ಪ್ರಯೋಗಿಸ್ತಾನೆ. ಇದರಿಂದ ಲಕ್ಷ್ಮಣ ಮೂರ್ಛೆ ಬಂದು ಬೀಳ್ತಾನೆ. ಆಗ ಸುಸೇನ ಎಂಬ ವೈದ್ಯ ಲಕ್ಷ್ಮಣನನ್ನ ಪರೀಕ್ಷಿಸಿ ಮರುದಿನ ಸೂರ್ಯೋದಯದ ಒಳಗೆ ಚಿಕಿತ್ಸೆ ಕೊಡದಿದ್ರೆ ಲಕ್ಷ್ಮಣ ಸತ್ತು ಹೋಗುವ ಅವಕಾಶವಿದೆ ಎಂದು ಎಚ್ಚರಿಸ್ತಾನೆ. ಅದಕ್ಕಾಗಿ ಹಿಮಾಲಯ ಪರ್ವತದಲ್ಲಿರುವ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರವೇ ಬೆಳೆಯುವ ಸಂಜೀವಿನಿ ಔಷಧಿಯನ್ನ ತಗೊಂಡ್ ಬರ್ಬೇಕೆಂದು ಹನುಮಂತನನ್ನ ಕೋರಿಕೊಳ್ತಾನೆ. ಹನುಮಂತ ತಕ್ಷಣ ದ್ರೋಣಗಿರಿ ಪರ್ವತವನ್ನ ಸೇರ್ತಾನೆ. ಆದ್ರೆ ಸಂಜೀವಿನಿ ಔಷಧಿಯನ್ನ ಗುರುತಿಸಲು ಆಗದೆ ಆ ದ್ರೋಣಗಿರಿ ಪರ್ವತವನ್ನೇ ಎತ್ತಿ ತಗೊಂಡ್ ಬರ್ತಾನೆ. ಇದರಿಂದ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡೋದ್ರಿಂದ ಲಕ್ಷ್ಮಣ ಆ ಅಪಾಯದಿಂದ ಹೊರಗೆ ಬೀಳ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿ ರುಮಸಲ ಎಂಬ ಒಂದು ಪರ್ವತ ಔಷಧಿ ಸಸಿಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ. ಈ ಪರ್ವತದ ಮೇಲೆ ಸಿಗುವ ಮಣ್ಣು ಶ್ರೀಲಂಕಾದಲ್ಲಿರುವ ಉಳಿದ ಮಣ್ಣಿಗಿಂತ ಭಿನ್ನವಾಗಿದ್ದು ಹಿಮಾಲಯ ಪರ್ವತದ ಮಣ್ಣಿನ ಹಾಗೆ ಇರುತ್ತೆ. ಹಾಗೆಯೇ ಈ ಪರ್ವತದ ಮೇಲೆ ಹಿಮಾಲಯದಲ್ಲಿ ಸಿಗುವ ಔಷಧೀಯ ಸಸಿಗಳು ಕೂಡ ಲಭಿಸುತ್ತವೆ. ಸ್ಥಾನಿಕ ಭಾಷೆಯಲ್ಲಿ ಸಲ ಅಂದ್ರೆ ಶಿಲೆ ಅಂದ್ರೆ ಪರ್ವತವೆಂದು ಅರ್ಥ. ಆದ್ರೆ ರುಮಾ ಎಂಬ ಪದಕ್ಕೆ ಯಾವುದೇ ಅರ್ಥವಿಲ್ಲ. ಈ ರುಮಾ ಎಂಬ ಪದ ಸುಗ್ರೀವನ ಹೆಂಡತಿಯಾದ ರುಮಾದೇವಿಯ ಹೆಸರಿನಿಂದ ಬಂದಿದೆ. ವಾನರರೆಲ್ಲರೂ ತಮ್ಮ ಮಹಾರಾಣಿ ಹೆಸರನ್ನ ಈ ದ್ರೋಣಗಿರಿ ಪರ್ವತಕ್ಕೆ ರುಮಸಲ ಎಂದು ಮರುನಾಮಕರಣ ಮಾಡಿದ್ದಾರೆ ಎಂದು ಅಲ್ಲಿನ ಜನ ನಂಬ್ತಾರೆ. ಇದರ ಜೊತೆಗೆ ಪ್ರಸ್ತುತ ಉತ್ತರಾಖಂಡದಲ್ಲಿ ದ್ರೋಣಗಿರಿ ಎಂಬ ಗ್ರಾಮವಿದೆ. ಈ ಗ್ರಾಮದ ಪ್ರಜೆಗಳು ಹನುಮಂತನು ತಮ್ಮದೇ ಆದ ಸಂಜೀವಿನಿ ಮೂಲಿಕೆಯ ಜೊತೆಗೆ ಬಹಳಷ್ಟು ಔಷಧೀಯ ಸಸಿಗಳನ್ನ ಕಳ್ಳತನ ಮಾಡಿದಾನೆ ಎಂದು ನಂಬ್ತಾರೆ. ಈ ಗ್ರಾಮದಲ್ಲಿ ಹಿಂದೂಗಳು ಇದ್ರೂ ಕೂಡ ಇಂದಿಗೂ ಹನುಮಂತನಿಗೆ ಸಂಬಂಧಿಸಿದ ಫೋಟೋ ಆಗ್ಲಿ ದೇವಾಲಯವಾಗ್ಲಿ ನಮಗೆ ಕಾಣಿಸಲ್ಲ. ಪ್ರಸ್ತುತ ಈ ಗ್ರಾಮವು ಕೂಡ ಔಷಧ ಮೂಲಿಕೆಗಳಿಗೆ ಎಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ. ನಂಬರ್ 2, ಶ್ರೀಲಂಕಾದಲ್ಲಿರುವ ಅಶೋಕವನ. ರಾಮಾಯಣದ ಪ್ರಕಾರ ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋದ ನಂತರ 11 ತಿಂಗಳುಗಳವರೆಗೆ ಅಶೋಕವನದಲ್ಲಿ ಬಂಧಿಸ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿ ಸಮುದ್ರ ಮಟ್ಟದಿಂದ 6200 ಅಡಿಗಳ ಎತ್ತರದಲ್ಲಿ ನುವಾರಾ ಇಲಿಯಾ ಎಂಬ ನಗರವಿದೆ. ಈ ನಗರಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಸೀತಾ ಇಲಿಯಾ ಎಂಬ ಇನ್ನೊಂದು ಗ್ರಾಮವಿದೆ. ಈ ಗ್ರಾಮದ ಸೀತಾ ನದಿಯ ದಡದಲ್ಲಿ 3000 ವರ್ಷಗಳ ಹಿಂದಿನ ಸೀತಾರಾಮರ ವಿಗ್ರಹಗಳು ಇವೆ. ಹಾಗೆಯೇ ಈ ದೇವಾಲಯಗಳ ಹಿಂದೆ ಒಂದು ದಟ್ಟವಾದ ಕಾಡು ಕೂಡ ಇದೆ. ಈ ಕಾಡಿನಲ್ಲಿ ಹೆಚ್ಚು ಭಾಗ ಅಶೋಕ ಮರಗಳು ಇರೋದ್ರಿಂದ ಇದನ್ನ ಅಶೋಕವನ ಎಂದು ಕರೀತಾರೆ. ಈ ಕಾಡಿನಲ್ಲಿರುವ ಮಣ್ಣು ಕಪ್ಪಾಗಿರುತ್ತೆ. ಸೀತಾ ನದಿಯ ಇನ್ನೊಂದು ದಡದಲ್ಲಿರುವ ಮಣ್ಣು ಕೆಂಪು ಬಣ್ಣದಲ್ಲಿರುತ್ತೆ. ರಾಮಾಯಣದ ಪ್ರಕಾರ ಹನುಮಂತ ಅಶೋಕವನವನ್ನ ಸುಟ್ಟು ಹಾಕಿರುವ ಹಾಗೆ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಇಲ್ಲಿನ ಮಣ್ಣು ಕಪ್ಪಾಗಿದೆ ಎಂದು ಬಹಳಷ್ಟು ಜನರು ನಂಬ್ತಾರೆ. ನಂಬರ್ 3, ಆಡಮ್ಸ್ ಬ್ರಿಡ್ಜ್. ರಾಮಾಯಣದ ಪ್ರಕಾರ ಯುದ್ಧಕಾಂಡದ 22ನೇ ಅಧ್ಯಾಯದಲ್ಲಿ ಬರುವ 50ರಿಂದ 72 ಶ್ಲೋಕಗಳಲ್ಲಿ ವಾನರರೆಲ್ಲರೂ ರಾವಣ ಲಂಕೆಯನ್ನ ಸೇರಲು ಒಂದು ಅನುಕೂಲವಾದ ಪ್ರದೇಶವನ್ನ ಹುಡುಕ್ತಾರೆ. ಆಗ ಅವರು ಪ್ರಸ್ತುತ ತಮಿಳುನಾಡಿನಲ್ಲಿರುವ ರಾಮೇಶ್ವರ ಲಂಕೆಯನ್ನ ಸೇರಲು ಅನುಕೂಲವಾಗುತ್ತೆ ಎಂದು ಕಂಡುಕೊಳ್ತಾರೆ. ಶ್ರೀರಾಮನು ತನ್ನ ಸೈನ್ಯದ ಜೊತೆಗೆ ಲಂಕೆಯನ್ನ ಸೇರಲು ದಾರಿ ಮಾಡಿಕೊಡು ಎಂದು ಸಮುದ್ರನನ್ನ ಕೋರಿಕೊಳ್ತಾನೆ. ಆದ್ರೆ ಅದಕ್ಕೆ ಸಮುದ್ರನು ಸ್ಪಂದಿಸಲ್ಲ. ಇದರಿಂದ ಕೋಪದಿಂದ ಶ್ರೀರಾಮನು ಸಮುದ್ರನ ಮೇಲೆ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಲು ಮುಂದಾಗ್ತಾನೆ. ಆಗ ಸಮುದ್ರನು ಪ್ರತ್ಯಕ್ಷವಾಗಿ ಶ್ರೀರಾಮಚಂದ್ರ ಪ್ರಭು, ನನ್ನನ್ನು ಕ್ಷಮಿಸಿ, ನಾನು ನಿಮಗೆ ದಾರಿ ಕೊಡಲಾರೆ, ಆದ್ರೆ ಲಂಕೆಯನ್ನ ಸೇರಲು ಒಂದು ಅನುಕೂಲವಾದ ಮಾರ್ಗವನ್ನು ಹೇಳಬಲ್ಲೆ. ನಿಮ್ಮ ವಾನರ ಸೈನ್ಯದಲ್ಲಿ ಒಬ್ಬನಾದ ನಳ ಸಾಕ್ಷಾತ್ ದೇವತಾ ಶಿಲ್ಪಿಯಾದ ವಿಶ್ವಕರ್ಮನ ಮಗ. ಆತ ತನ್ನ ತಂದೆಗೆ ಸಮಾನವಾದ ನೈಪುಣ್ಯತೆಯನ್ನ ಹೊಂದಿದ್ದಾನೆ. ಆತ ಮಾತ್ರವೇ ನೀವು ಲಂಕೆಯನ್ನ ಸೇರಲು ಬೇಕಾದ ಅಣೆಕಟ್ಟನ್ನ ನಿರ್ಮಿಸಬಲ್ಲ ಎಂದು ಹೇಳಿ ಸಮುದ್ರನು ಅದೃಶ್ಯನಾಗ್ತಾನೆ. ಆಗ ನಳ ವಾನರ ಸೈನ್ಯದ ಕಡೆ ನೋಡ್ತಾ, ಮಿತ್ರರೇ, ನಿಮ್ಮ ಕಣ್ಣಿಗೆ ಕಾಣುವ ತಾಳೆದೆಲೆ, ಬೇವಿನ ಮರ, ಮಾವಿನ ಮರ, ಅಶೋಕ ಮರಗಳಂತ
ಇರುವಂತಹ ಪ್ರತಿ ಮರಗಳನ್ನ ಮತ್ತು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಹೊತ್ತು ತಗೊಂಡು ಬನ್ನಿ, ತಕ್ಷಣವೇ ನಾವು ಸೇತುವೆಯ ನಿರ್ಮಾಣವನ್ನ ಶುರು ಮಾಡಲಿದ್ದೇವೆ ಎಂದು ಆದೇಶ ಕೊಡ್ತಾನೆ. ಆಗ ವಾನರ ಸೈನ್ಯವೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಮತ್ತು ಕಣ್ಣಿಗೆ ಕಂಡ ಮರಗಿಡಗಳನ್ನ ಕಿತ್ತು ತರ್ತಾರೆ. ಹೀಗೆ ಅಶೇಷವಾದ ವಾನರ ಸೈನ್ಯ ಕೇವಲ 5 ದಿನಗಳಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾದಲ್ಲಿರುವ ಮನ್ನಾರ್ ದ್ವೀಪದವರೆಗೆ 100 ಯೋಜನೆಗಳ ಉದ್ದ ಮತ್ತು 10 ಯೋಜನೆಗಳ ಅಗಲದೊಂದಿಗೆ ರಾಮಸೇತುವನ್ನ ನಿರ್ಮಿಸ್ತಾರೆ. ರಾಮೇಶ್ವರದಲ್ಲಿರುವ ಬಹಳಷ್ಟು ದೇವಾಲಯಗಳಲ್ಲಿ ಈ ರಾಮಸೇತುವಿನ ಬಗ್ಗೆ ಪ್ರಸ್ತಾವನೆ ಇದೆ. 1480ರವರೆಗೆ ಈ ಸೇತುವೆಯ ಮೇಲೆ ಮನುಷ್ಯರು ನಡೆದಾಡ್ತಾ ಇದ್ರು ಎಂದು, ಆದ್ರೆ ಕಾಲಕ್ರಮೇಣ ವಾತಾವರಣದಲ್ಲಾದ ಬದಲಾವಣೆಗಳ ಕಾರಣದಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗೋದ್ರಿಂದ ಈ ರಾಮಸೇತು 10 ಮೀಟರ್ಗಳ ಒಳಗೆ ಮುಳುಗಿ ಹೋಗಿದೆ. ಈ ಮುಳುಗಿ ಹೋದ ಸೇತುವೆಯನ್ನೇ ಪ್ರಸ್ತುತ ಆಡಮ್ಸ್ ಬ್ರಿಡ್ಜ್ ಎಂದು ಕರೀತಾ ಇದ್ದಾರೆ. ಸ್ಯಾಟಲೈಟ್ ನಲ್ಲಿ ಕಾಣಿಸುವ ಈ ಬ್ರಿಡ್ಜ್ ಕೂಡ ರಾಮಾಯಣದಲ್ಲಿ ಉಲ್ಲೇಖವಿರುವ ಹಾಗೆ 10:1 ರೇಷಿಯೋದಲ್ಲಿ 35 ಕಿಲೋಮೀಟರ್ಗಳ ಉದ್ದ ಮತ್ತು 3.5 ಕಿಲೋಮೀಟರ್ ಅಗಲವಿರುತ್ತೆ. ನಂಬರ್ 4, ಹಂಪಿಯಲ್ಲಿರುವ ಸುಗ್ರೀವನ ಗುಹೆ. ರಾಮಾಯಣದ ಪ್ರಕಾರ ಕಿಷ್ಕಿಂಧ ರಾಜ್ಯಕ್ಕೆ ಸೇರಿದ ವಾಲಿ ಸುಗ್ರೀವರು ಅವಳಿಗಳು. ಇವರಿಬ್ರು ಅವಳಿಗಳು ಆಗಿದ್ರೂ ಕೂಡ ಸುಗ್ರೀವನಿಗಿಂತ ವಾಲಿ ತುಂಬಾ ಬಲವಂತ. ಯಾಕೆಂದ್ರೆ ಇಂದ್ರ ಆತನಿಗೆ ಕಾಂಚನ ಮಾಲೆಯನ್ನ ಬಹುಮತಿಯಾಗಿ ಕೊಟ್ಟಿರ್ತಾನೆ. ಈ ಮಾಲೆಯನ್ನ ಕೊರಳಿನಲ್ಲಿ ಹಾಕಿಕೊಂಡಾಗ ಆತ ತನ್ನ ಎದುರಿಗೆ ನಿಂತವರಲ್ಲಿರುವ ಅರ್ಧ ಬಲವನ್ನ ಸ್ವಂತ ಮಾಡಿಕೊಳ್ಳಬಲ್ಲ. ಒಂದು ದಿನ ವಾಲಿ ಸುಗ್ರೀವರು ಮಾಯಾವಿ ಎಂಬ ರಾಕ್ಷಸನನ್ನ ಸಾಯಿಸಲು ಹೋಗ್ತಾರೆ. ವಾಲಿ ಒಂದು ಗುಹೆಯೊಳಗೆ ಹೋಗಿ ಮಾಯಾವಿಯ ಜೊತೆ ಹೋರಾಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಗುಹೆಯಿಂದ ರಕ್ತ ಹೊರಗೆ ಬಂದು ಶಬ್ದಗಳು ಬರುವುದು ನಿಂತು ಬಿಡುತ್ತವೆ. ಇದರಿಂದ ಸುಗ್ರೀವ ವಾಲಿ ಸತ್ತು ಹೋಗಿದ್ದಾನೆ ಅಂದುಕೊಂಡು ಮತ್ತೆ ಆ ರಾಕ್ಷಸಿ ಹೊರಗೆ ಬರದ ಹಾಗೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಅಡ್ಡ ಇಟ್ಟು ತನ್ನ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಬಂದು ತನ್ನ ಅಣ್ಣನ ಮರಣ ವಾರ್ತೆಯನ್ನ ಹೇಳ್ತಾನೆ. ಮಂತ್ರಿಗಳ ಸಲಹೆಯ ಮೇರೆಗೆ ಪಟ್ಟಾಭಿಯನ್ನ ಸ್ವೀಕರಿಸಿ ಕಿಷ್ಕಿಂಧ ರಾಜ್ಯಕ್ಕೆ ರಾಜನಾಗ್ತಾನೆ ಸುಗ್ರೀವ. ಆದ್ರೆ ಮಾಯಾವಿಯ ಜೊತೆ ನಡೆದ ಯುದ್ಧದಲ್ಲಿ ವಾಲಿ ಸತ್ತು ಹೋಗಿರಲ್ಲ. ಸುಗ್ರೀವ ರಾಜನಾದ ನಂತರ ಮತ್ತೆ ಕಿಷ್ಕಿಂಧ ರಾಜ್ಯಕ್ಕೆ ತಿರುಗಿ ಬರ್ತಾನೆ. ಪದವಿಗಾಗಿ ನನ್ನನ್ನ ಮೋಸ ಮಾಡಿದೆಯಾ ಎಂದು ಕೋಪದಿಂದ ಸುಗ್ರೀವನ ಹೆಂಡತಿಯಾದ ರಾಮಾದೇವಿಯನ್ನ ಮದುವೆ ಮಾಡಿಕೊಂಡು ವಾಲಿ ಸುಗ್ರೀವನನ್ನ ಓಡಿಸಿ ಬಿಡ್ತಾನೆ. ಇದರಿಂದ ಸುಗ್ರೀವ ಒಂದು ಗುಹೆಯಲ್ಲಿ ಅಡಗಿಕೊಳ್ತಾನೆ. ಹೀಗಿದ್ದಾಗ ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಆಕೆ ತನ್ನ ಆಭರಣಗಳನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಕೆಳಗೆ ಬಿಸಾಕ್ತಾಳೆ. ಇದನ್ನ ಗಮನಿಸಿದ ಸುಗ್ರೀವ ಆ ಆಭರಣಗಳನ್ನ ಆ ಗುಹೆಯಲ್ಲೇ ಬಚ್ಚಿಡ್ತಾನೆ. ಶ್ರೀರಾಮನನ್ನ ಭೇಟಿಯಾದ ನಂತರ ಅವುಗಳನ್ನ ಅವರಿಗೆ ಒಪ್ಪಿಸ್ತಾನೆ. ರಾಮಾಯಣದಲ್ಲಿ ಉಲ್ಲೇಖವಿರುವ ಈ ಗುಹೆಯನ್ನ ನಮ್ಮ ಕರ್ನಾಟಕದ ಹಂಪಿಯಲ್ಲಿ ಇಂದಿಗೂ ಕೂಡ ನಾವು ನೋಡಬಹುದು. ನಂಬರ್ 5, ರಾವಣನಿಗೆ ಸಂಬಂಧಿಸಿದ ಏರ್ಪೋರ್ಟ್ಸ್. ಪ್ರಸ್ತುತ ಶ್ರೀಲಂಕಾದಲ್ಲಿರುವ 3 ಗ್ರಾಮಗಳಿಗೆ ವರಿಯಪೊಲ ಎಂಬ ಹೆಸರಿದೆ. ಸ್ಥಾನಿಕ ಭಾಷೆಯಲ್ಲಿ ವರಿಯಪೊಲ ಅಂದ್ರೆ ಫ್ಲೈಯಿಂಗ್ ಮಷಿನ್ ಲ್ಯಾಂಡಿಂಗ್ ಏರಿಯಾ ಎಂದು ಅರ್ಥ. ಈ ಗ್ರಾಮಗಳಿಗೆ ಈ ಹೆಸರನ್ನ ಹೊಸದಾಗಿ ಯಾರೂ ಇಟ್ಟಿಲ್ಲ. ಪೂರ್ವ ಕಾಲದಿಂದಲೇ ಅವುಗಳನ್ನ ಈ ಹೆಸರುಗಳಿಂದ ಕರೀತಾ ಇದ್ದಾರೆ. ಪ್ರತಿ ಗ್ರಾಮಕ್ಕೆ ಅದರ ಹೆಸರಿನ ಹಿಂದೆ ಯಾವುದಾದ್ರೂ ಒಂದು ಚರಿತ್ರೆ ಅಡಗಿರುತ್ತೆ. ಹೀಗೆ ಈ ಗ್ರಾಮಗಳನ್ನು ಕೂಡ ರಾವಣನ ಕಾಲದಲ್ಲಿ ಫ್ಲೈಯಿಂಗ್ ಮಷಿನ್ ಲ್ಯಾಂಡಿಂಗ್ ಗೋಸ್ಕರ ಬಳಸಿಕೊಳ್ತಾ ಇದ್ರು ಎಂದು, ಅದಕ್ಕಾಗಿಯೇ ಅವುಗಳಿಗೆ ಈ ಹೆಸರು ಬಂದಿದೆ ಎಂದು ಅಲ್ಲಿನ ಪ್ರಜೆಗಳು ನಂಬುತ್ತಿದ್ದಾರೆ. ಬಹಳಷ್ಟು ಜನ ಶ್ರೀಲಂಕಾ ಪ್ರಜೆಗಳು ರಾವಣ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಅನುಭವವಿರೋ ಪೈಲಟ್ ಎಂದು, ಆತನ ಕಾಲದಲ್ಲೇ ಶ್ರೀಲಂಕಾದಲ್ಲಿ ವಿಮಾನಗಳು ವಿಮಾನಾಶ್ರಯಗಳು ಇದ್ವು ಎಂದು ನಂಬುತ್ತಿದ್ದಾರೆ. ಅದಕ್ಕಾಗಿಯೇ ಶ್ರೀಲಂಕಾ ಉಪಯೋಗಿಸಿದ ಮೊಟ್ಟ ಮೊದಲ ಉಪಗ್ರಹಕ್ಕೆ ರಾವಣ 1 ಎಂದು ಹೆಸರಿಟ್ಟಿದ್ದಾರೆ. 2021ರಲ್ಲಿ ಶ್ರೀಲಂಕಾದ ಮಿನಿಸ್ಟ್ರಿ ಆಫ್ ಸಿವಿಲೈಸೇಷನ್ ಏವಿಯೇಷನ್ ರಾವಣ ಎಂಬ ಹೆಸರಿನಿಂದ ರಾವಣನ ಏರ್ಪೋರ್ಟ್ಗೆ ಸಂಬಂಧಿಸಿದ ರಿಸರ್ಚ್ ಅನ್ನ ಪ್ರಾರಂಭಿಸಿದೆ. ಈ ವೃಂದಕ್ಕೆ ನೇತೃತ್ವ ವಹಿಸುತ್ತಿರುವ ಶ್ರೀಲಂಕನ್ ಸಿವಿಲ್ ಏವಿಯೇಷನ್ ಅಥಾರಿಟಿ ಮಾಜಿ ವೈಸ್ ಚೇರ್ಮನ್ ಆಗಿರುವ ಶಶಿಧನ ದುಂಗ ಮಾತಾಡ್ತಾ ರಾವಣನ ಏರ್ಪೋರ್ಟ್ಗೆ ಸಂಬಂಧಿಸಿದ ಆಧಾರಗಳನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ನಂಬರ್ 6, ಸೀತಾ ಎಲಿಯಾದಲ್ಲಿರುವ ಹನುಮಂತನ ಪಾದಮುದ್ರೆ. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋದ ನಂತರ ಅಶೋಕ ವಾಟಿಕೆಯಲ್ಲಿ ಬಂಧಿಸ್ತಾನೆ. ಆಗ ಹನುಮಂತ ಸೀತಾದೇವಿಯನ್ನ ಹುಡುಕಲು ಲಂಕೆಯನ್ನ ಸೇರಿ ಅಶೋಕ ವಾಟಿಕೆಯಲ್ಲಿರುವ ಸೀತಾದೇವಿಯನ್ನ ಭೇಟಿಯಾಗ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿರುವ ಸೀತಾ ಎಲಿಯಾ ಎಂಬ ಗ್ರಾಮದಲ್ಲಿ ಅಶೋಕ ವಾಟಿಕೆಯಲ್ಲಿ ಹನುಮಂತ ಹೆಜ್ಜೆ ಇಟ್ಟ ಪಾದಮುದ್ರೆಗಳನ್ನ ನೀವು ಇಂದಿಗೂ ಗಮನಿಸಬಹುದು. ನಂಬರ್ 7, ಜಟಾಯು. ರಾಮಾಯಣದ ಪ್ರಕಾರ ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಜಟಾಯು ಆತನನ್ನ ನಿಲ್ಲಿಸೋಕೆ ವೀರೋಚಿತವಾದ ಹೋರಾಟ ಮಾಡ್ತಾನೆ. ಆದ್ರೆ ರಾವಣ ಜಟಾಯುವಿನ ರೆಕ್ಕೆಗಳನ್ನ ಕತ್ತರಿಸುವುದರಿಂದ ಹಾರಲು ಆಗದೆ ನೆಲದ ಮೇಲೆ ಬೀಳ್ತಾನೆ. ನಂತರ ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋದ ಸಮಾಚಾರವನ್ನ ಶ್ರೀರಾಮನಿಗೆ ಹೇಳಿ ರಾಮನ ಮಡಿಲಲ್ಲಿ ಸಾವನ್ನಪ್ಪುತ್ತಾನೆ. ಈ ಜಟಾಯು ಸತ್ತು ಹೋದ ಪ್ರದೇಶ ಪ್ರಸ್ತುತ ಕೇರಳ ರಾಷ್ಟ್ರದ ಕೊಲ್ಲಂ ಜಿಲ್ಲೆಯಲ್ಲಿ ಇದೆ ಎಂದು ಬಹಳಷ್ಟು ಜನರು ನಂಬುತ್ತಿದ್ದಾರೆ. ಸೊ ಇವು ರಾಮಾಯಣ ನಿಜವಾಗ್ಲೂ ನಡೆದಿದೆ ಎಂದು ಹೇಳೋಕೆ 7 ಪ್ರೂಫ್ಸ್. ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ರೀತಿ ಮಹಾಭಾರತದ ಪುರಾವೆಗಳ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಎಸ್ ಮಹಾಭಾರತ ಎಂದು ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ನೆಕ್ಸ್ಟ್ ಟಾಪಿಕ್ ಅದರ ಬಗ್ಗೆನೇ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟು ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.